Hello everyone, welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ಇತ್ತೀಚೆಗೆ ವಿರೋಧ ಪಕ್ಷದವರು ಅಂದ್ರೆ ಅಪೋಸಿಷನ್ ಪಾರ್ಟಿಯವರು ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾದ ಅಂದ್ರೆ ಎಲೆಕ್ಷನ್ ಕಮಿಷನ್ ನ ಹೆಡ್ ಆಗಿರುವಂತಹ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರು ಜ್ಞಾನೇಶ್ ಕುಮಾರ್ ಅವರು ಇವರನ್ನ ಪದಚ್ಯುತಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಅಥವಾ ಇಂಪೀಚ್ಮೆಂಟ್ ನ ಮಾಡಬೇಕು ಅಂತ ಹೇಳ್ಬಿಟ್ಟು ರಿಮೂವಲ್ ಮೋಷನ್ ನ ಪಾಸ್ ಮಾಡಬೇಕು ಅಂತ ಹೇಳಿ ಡ್ರಾಫ್ಟ್ ಫಾರ್ಮ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಪ್ರೈಮರಿ ಅಲಿಗೇಷನ್ ಏನು ಇಂಪೀಚ್ಮೆಂಟ್ ಗೆ ಅಂತ ಹೇಳಿದ್ರೆ, ಅಲಿಗೇಷನ್ ಬಂದ್ಬಿಟ್ಟು ಇವರು ಬಯಾಸ್ಡ್ ಕಂಡಕ್ಟ್ ಅನ್ನ ಮಾಡಿಲ್ಲ ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ಅನ್ನೋದು ಇವರ ಮೊದಲ ಅಲಿಗೇಷನ್. ಪಕ್ಷಪಾತದ ನಡವಳಿಕೆ ಇದೆ ಅಂತ ಹೇಳ್ಬಿಟ್ಟು ಇವರು ಅಲಿಗೇಷನ್ ನ ಮಾಡ್ತಾ ಇದ್ದಾರೆ. ಯಾವ್ದ್ರಲ್ಲಿ ಪಕ್ಷಪಾತದ ನಡವಳಿಕೆ ಅಂತ ಹೇಳಿದ್ರೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ನಡೆಯುತ್ತೆ. ಈ ಎಲೆಕ್ಷನ್ ಟೈಮ್ ಅಲ್ಲಿ ಏನು ಸರ್ವೆನ ಮಾಡ್ತಾ ಇದ್ದಾರೆ, ಎಲೆಕ್ಟೋರಲ್ ರೂಲ್ಸ್ ಗಳನ್ನ ರಿಫಾರ್ಮ್ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ಇವರು ಬಯಾಸ್ಡ್ ಆಗಿ ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಚೀಫ್ ಎಲೆಕ್ಷನ್ ಕಮಿಷನರ್ ನ ರಿಮೂವ್ ಮಾಡೋದಕ್ಕೋಸ್ಕರ ಮೋಷನ್ ನ ಪಾಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನ್ಯೂಸ್ ಅಲ್ಲಿ ಇರೋದ್ರಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಮೇನ್ಸ್ ಮತ್ತೆ ಪ್ರಿಲಿಮ್ಸ್ ಎರಡರಲ್ಲೂ ಕೂಡ ಇಂಪಾರ್ಟೆಂಟ್. ನಾಟ್ ಓನ್ಲಿ ದಿಸ್, ಎಲೆಕ್ಷನ್ ಕಮಿಷನ್ ರಿಲೇಟೆಡ್ ಎಲೆಕ್ಷನ್ ಕಮಿಷನ್ ನ ಇಂಡಿಪೆಂಡೆಂಟ್ ಬಾಡಿ ಮತ್ತೆ ಫಂಡಿಂಗ್ ಯಾವ ರೀತಿ ಎಲೆಕ್ಷನ್ ನ ಕಂಡಕ್ಟ್ ಮಾಡ್ತಿದೆ ಅಂದ್ರೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನ ಕಂಡಕ್ಟ್ ಮಾಡ್ತಿದೆ ಅಲ್ವಾ, ಅದರ ರಿಲೇಟೆಡ್ ಅಂಡ್ ಎಲೆಕ್ಟೋರಲ್ ರೋಲ್ ರಿಲೇಟೆಡ್ ಇದೆಲ್ಲದೂ ಕೂಡ ನಮ್ಗೆ 2 ವರ್ಷದಿಂದ ನ್ಯೂಸ್ ಅಲ್ಲಿ ಇದ್ದೇ ಇದೆ. ಬಿಕಾಸ್ ಬಿಹಾರಲ್ಲಿ ಎಲೆಕ್ಷನ್ ನಡೆಯುವಾಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ರೂಲ್ಸ್ ಗಳನ್ನ ತಗೊಂಡ್ಬಂದಿದ್ರು. ಎಲೆಕ್ಟೋರಲ್ ರೂಲ್ಸ್ ಅಲ್ಲಿ ಮೈಗ್ರೇಷನ್ಸ್ ಆಗಿರಬಹುದು ಅಥವಾ ಬೇರೆ ಬೇರೆ ಚೇಂಜಸ್ ಗಳನ್ನ ಕೂಡ ಮಾಡಿರೋದನ್ನ ನಾವು ಹಿಂದಿನ ವಿಡಿಯೋಸ್ ಅಲ್ಲಿ ನೋಡ್ಕೊಂಡಿದ್ವಿ. ಸೊ ಹಾಗಾಗಿ ಎಲೆಕ್ಷನ್ ಕಮಿಷನ್ ರಿಲೇಟೆಡ್ ಮೇನ್ಸ್ ಅಲ್ಲಿ ಅಥವಾ ಈ ಬಾರಿಯ ಪ್ರಿಲಿಮ್ಸ್ ಅಲ್ಲೂ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದನ್ನ ಐ ಹೀಲ್ಡಿಂಗ್ ಟಾಪಿಕ್ ಅಂತಾನೆ ಹೇಳ್ಬಹುದಾಗತ್ತೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟೋರಲ್ ರೋಲ್ ಇಂದ ಈಗ ಅಲಿಗೇಷನ್ ನ ಮಾಡ್ತಾ ಇದ್ದಾರೆ. ಮೊದಲಿಗೆ ವಾಟ್ ಇಸ್ ಸ್ಪೆಷಲ್ ಇಂಟೆನ್ಸಿವ್ ರೋಲ್ ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಅಂದ್ರೆ ಏನು ಎಲೆಕ್ಟೋರಲ್ ರೋಲ್ ಅಲ್ಲಿ? ಸ್ಪೆಷಲ್ ಇಂಟೆನ್ಸಿವ್ ಅಂತ ಹೇಳಿದ್ರೆ ಎಲೆಕ್ಟೋರಲ್ ರೋಲ್ಗಳನ್ನ ಅಂದ್ರೆ ಎಲೆಕ್ಟೋರಲ್ ರೋಲ್ ಅಂತ ಹೇಳಿದ್ರೆ ಏನು? ಎಲೆಕ್ಟೋರಲ್ ರೋಲ್ ಅಂತ ಹೇಳಿದ್ರೆ ಯಾರೆಲ್ಲ ವೋಟಿಂಗ್ ಅನ್ನ ಹಾಕ್ಬೇಕು ಅವರ ನೇಮಿನ ಲಿಸ್ಟ್ ನ ನಾವು ಎಲೆಕ್ಟೋರಲ್ ರೋಲ್ ಅಂತ ಹೇಳ್ಬಿಟ್ಟು ಕರಿತೇವೆ. ಈ ಎಲೆಕ್ಟೋರಲ್ ರೋಲ್ ಅನ್ನ ಅಪ್ಡೇಟ್ ಮಾಡಿ ಅದರಲ್ಲಿ ಹೊಸದಾದ ಹೆಸರುಗಳನ್ನ ಸೇರಿಸ್ಬೇಕು ಅಂತ ಹೇಳಿದ್ರೆ, ಯಾರಿಗೆ ವೋಟಿಂಗ್ ರೈಟ್ಸ್ ಇರುತ್ತೆ ಅವರ ಹೆಸರುಗಳನ್ನ ಸೇರ್ಸೋದಕ್ಕೋಸ್ಕರ ಅಥವಾ ಮುಂಚೆ ಇದ್ದಂತಹ ವೋಟಿಂಗ್ ಲಿಸ್ಟ್ ಅಲ್ಲಿ ಯಾರನ್ನಾದ್ರೂ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಅಥವಾ ರಿಮೂವ್ ಮಾಡ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ವೆರಿಫೈನ ಮಾಡ್ಲಾಗತ್ತೆ. ಸೊ ಯಾವ ರೀತಿಯಾದಂತಹ ವೆರಿಫಿಕೇಶನ್ ನಡೆಯುತ್ತೆ ಅಂತ ಹೇಳಿದ್ರೆ ಹೌಸ್ ಟು ಹೌಸ್ ಸರ್ವೆ ಮಾಡ್ಲಾಗತ್ತೆ. ಅಂದ್ರೆ ಮನೆ ಮನೆಗೂ ಹೋಗ್ಬಿಟ್ಟು ವೆರಿಫಿಕೇಶನ್ ಮಾಡ್ಲಾಗತ್ತೆ. ಇದರಿಂದ ವೋಟರ್ ಲಿಸ್ಟ್ ತುಂಬಾನೇ ಅಕ್ಯುರೇಟ್ ಆಗಿ ಆಚೆ ಬರುವಂತಹ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ವೋಟರ್ ಲಿಸ್ಟ್ ನ ಎರರ್ ಅನ್ನ ರೆಡ್ಯೂಸ್ ಮಾಡಬಹುದಾಗತ್ತೆ. ಇದ್ರಲ್ಲಿ ಯಾರು ವರ್ಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ಯಾರು ಈ ಸರ್ವೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಬೂತ್ ಲೆವೆಲ್ ಆಫೀಸರ್ಸ್. ಸೊ ಯಾರು ಬೂತ್ ಲೆವೆಲ್ ಆಫೀಸರ್ಸ್ ಇರ್ತಾರೆ ಅವರು ಈ ಹೌಸ್ ಟು ಹೌಸ್ ಸರ್ವೆಯನ್ನ ಮಾಡ್ಬಿಟ್ಟು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಲೆಕ್ಟೋರಲ್ ರೂಲ್ಸ್ ಗಳನ್ನ ಅಪ್ಡೇಟ್ ಮಾಡ್ತಾರೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಾವು ಮೊದಲ ಬಾರಿ ಏನ್ ನಾವು ಮಾಡ್ತಾ ಇಲ್ಲ, ಯಾಕಂತ ಹೇಳಿದ್ರೆ 1950ರಿಂದ ಕೂಡ ಇದನ್ನ ಮಾಡ್ತಾ ಇದೀವಿ. 1950ರಿಂದ ತುಂಬಾ ಸ್ಟೇಟ್ಸ್ ಗಳಲ್ಲಿ ಇದನ್ನ ಮಾಡಲಾಗಿದೆ. ಲಾಸ್ಟ್ ಇಯರ್ ನೋಡ್ಕೊಂಡ್ರೆ ಬಿಹಾರಲ್ಲೂ ಕೂಡ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನ ಮಾಡಿದ್ವಿ. ಅದರ ರಿಲೇಟೆಡ್ ಕಂಪ್ಲೀಟ್ ವಿಡಿಯೋನ ಆಲ್ರೆಡಿ ನಮ್ ಚಾನೆಲ್ ಅಲ್ಲಿ, ಇನ್ನೊಂದು ಚಾನೆಲ್ ಇದೆ ಅಲ್ವಾ, ಅದರಲ್ಲಿ ಅಪ್ಲೋಡ್ ಮಾಡಿದ್ವಿ. ಮೇನ್ ಚಾನೆಲ್ ಶಂಕರ್ IAS ಮೇನ್ ಚಾನೆಲ್ ಇದೆ, ಅದರಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಕನ್ನಡ ವಿಡಿಯೋಸ್ಗೆ ಹೋದ್ರೆ ನಿಮ್ಗೆ ಅದರಲ್ಲಿ ಬಿಹಾರಿನ ರಿಲೇಟೆಡ್ ಡೀಟೇಲ್ ಸಿಗತ್ತೆ. ಎಲೆಕ್ಟೋರಲ್ ರೋಲ್ ಅಂತ ಅಂದ್ರೆ ಏನು? ಈಗ ಎಲೆಕ್ಟೋರಲ್ ರೋಲ್ ಅಂತ ಹೇಳಿದ್ರೆ ನಾನು ಆವಾಗ್ಲೇನೆ ಹೇಳ್ದ ಹಾಗೆ ವೋಟರ್ ಲಿಸ್ಟ್ ಮಾಡೋದಕ್ಕೋಸ್ಕರ 18ಕ್ಕಿಂತ ಹೆಚ್ಚು ವಯಸ್ಸಾಗಿರುವಂತಹವರನ್ನ ವೋಟರ್ ಲಿಸ್ಟ್ ಗೆ ಇನ್ಕ್ಲೂಡ್ ಮಾಡ್ಬೇಕಲ್ವಾ, ಅದನ್ನ ಎಲೆಕ್ಟೋರಲ್ ರೋಲ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಯಾರಿಗೆ ವೋಟಿಂಗ್ ರೈಟ್ಸ್ ಇರುತ್ತೆ ಅವರ ನೇಮ್ ಅನ್ನ ಲಿಸ್ಟ್ ಮಾಡಿರ್ತಾರೆ. ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ಲಾಗತ್ತೆ. ಎಕ್ಸ್ಟ್ರಾ ವೋಟರ್ಸ್ ಇದ್ರೆ ಅವರನ್ನ ರಿಮೂವ್ ಮಾಡ್ಲಾಗತ್ತೆ.
ಅಥವಾ ಎಕ್ಸ್ಟ್ರಾ ವೋಟರ್ಸ್ ಇದ್ರೆ ಅವ್ರನ್ನ ಆಡ್ ಮಾಡ್ಲಾಗತ್ತೆ, ಅಥವಾ ಅಪ್ಡೇಷನ್ ಮಾಡುವಾಗ ಯಾರಾದ್ರೂ ಪ್ರಾಕ್ಸಿ ವೋಟ್ ಮಾಡ್ತಾ ಇದ್ರೆ ಅವರನ್ನ ರಿಮೂವ್ ಕೂಡ ಮಾಡ್ಲಾಗತ್ತೆ. ಸೊ ಜನರಲ್ ಆಗಿ ಈ ಎಲೆಕ್ಟೋರಲ್ ರೋಲ್ ಇದೆಯಲ್ಲ, ಇದನ್ನ 3 ಡಿವಿಷನ್ಸ್ ಆಗಿ ನೋಡಬಹುದಾಗತ್ತೆ. ಇದರಲ್ಲಿ 3 ರೀತಿಗಳಿದೆ. ಮೊದಲನೇ ರೀತಿ ಬಂದ್ಬಿಟ್ಟು ಜನರಲ್ ಎಲೆಕ್ಟೋರಲ್ ರೋಲ್. ಜನರಲ್ ಎಲೆಕ್ಟೋರಲ್ ರೋಲ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಲೋಕಸಭಾ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಸ್ಟೇಟ್ ಅಸೆಂಬ್ಲೀಸ್ ಮತ್ತೆ ಬೇರೆ ಬೇರೆ ಬಾಡೀಸ್ ಗಳಿಗೆ ವೋಟಿಂಗ್ ರೈಟ್ಸ್ ಕೊಡುತ್ತಲ್ವಾ, ಅಂದ್ರೆ ಲೋಕಲ್ ಬಾಡೀಸ್, ಪಂಚಾಯತ್, ಮುನ್ಸಿಪಾಲಿಟಿ, ಇದಕ್ಕೆ ವೋಟಿಂಗ್ ರೈಟ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿರ್ತಾರಲ್ವಾ, ಅದನ್ನ ಜನರಲ್ ಎಲೆಕ್ಟೋರಲ್ ರೋಲ್ ಅಂತ ಹೇಳ್ಬಿಟ್ಟು ಕರೆಯಲಾಗತ್ತೆ. ನಂತರ ಎರಡನೇದು ಬಂದ್ಬಿಟ್ಟು ಸರ್ವಿಸ್ ಎಲೆಕ್ಟೋರಲ್ ರೋಲ್. ಈ ಸರ್ವಿಸ್ ಎಲೆಕ್ಟೋರಲ್ ರೋಲ್ ಅಲ್ಲಿ ಯಾರು ಸರ್ವಿಸ್ ಅಲ್ಲಿ ಇರ್ತಾರೆ, ಅಂದ್ರೆ ಆರ್ಮಿ ಪರ್ಸನಲ್ಸ್ ಆಗಿರಬಹುದು ಅಥವಾ ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿರಬಹುದು, ಅವ್ರಿಗೆ ಒಂದು ಕಡೆಯಿಂದ ಇನ್ನೊಂದ್ ಕಡೆಗೆ ಬಂದ್ಬಿಟ್ಟು ವೋಟನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತಿರತ್ತೆ. ಅದಕ್ಕೆ ಇದ್ರಲ್ಲಿ ಪೋಸ್ಟಲ್ ವೋಟ್ಗಳನ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಈ ಲಿಸ್ಟ್ ಅನ್ನ ನಾವು ಸರ್ವಿಸ್ ಎಲೆಕ್ಟೋರಲ್ ರೋಲ್ ಅಂತ ಹೇಳ್ಬಿಟ್ಟು ಕರೆಯಲಾಗತ್ತೆ. ಮೂರನೇದಾಗಿ ಓವರ್ಸೀಸ್ ಎಲೆಕ್ಟೋರಲ್ ರೋಲ್. ಓವರ್ಸೀಸ್ ಅಂದ್ರೆ ಯಾರು ಬರ್ತಾರೆ? ಓವರ್ಸೀಸ್ ಅಂತ ಹೇಳಿದ್ರೆ NRIs ಗಳು ಬರ್ತಾರಲ್ವಾ, ನಾನ್ ರೆಸಿಡೆಂಟ್ ಆಫ್ ಇಂಡಿಯನ್ಸ್. ನಾನ್ ರೆಸಿಡೆಂಟ್ ಆಫ್ ಇಂಡಿಯನ್ಸ್ಗೆ ಏನಾದ್ರು ಅಂದ್ರೆ ಅವರ ಮನಸ್ಸಲ್ಲಿ ಇಂಡಿಯಾದಲ್ಲಿ ವೋಟ್ ಹಾಕ್ಬೇಕು ಅನ್ನೋದೇನಾದ್ರೂ ಇತ್ತು ಅಂತ ಹೇಳಿದ್ರೆ ಅವರ ಲಿಸ್ಟ್ ಅನ್ನ ಓವರ್ಸೀಸ್ ಎಲೆಕ್ಟೋರಲ್ ರೋಲ್ ನ ಅಡಿಯಲ್ಲಿ ತರಲಾಗತ್ತೆ. ಸೊ ಈ ರೀತಿಯಾದಂತಹ 3 ಎಲೆಕ್ಟೋರಲ್ ರೋಲ್ಸ್ ಗಳನ್ನ ನಾವು ನೋಡ್ಬೋದು. ಮೇನ್ಸ್ ಅಥವಾ ಪ್ರಿಲಿಮ್ಸ್ ಎರಡರಲ್ಲೂ ಕೂಡ ಇದನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಎರಡಕ್ಕೂ ಕೂಡ ಇದನ್ನ ತಿಳ್ಕೊಳ್ಳೋದು ಅವಶ್ಯಕತೆ ಇದೆ. ನೆಕ್ಸ್ಟ್, ಚೀಫ್ ಎಲೆಕ್ಷನ್ ಕಮಿಷನರ್ ನ ರಿಮೂವ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದಾರಲ್ವಾ, ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಸಪೋರ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಕಾನ್ಸ್ಟಿಟ್ಯೂಷನ್ ಅಂಡರ್ ಅಲ್ಲಿ ಆರ್ಟಿಕಲ್ 324 ಏನ್ ಹೇಳುತ್ತೆ, ಎಲೆಕ್ಷನ್ ಕಮಿಷನ್ ಬಗ್ಗೆ ಹೇಳುತ್ತೆ. ಎಲೆಕ್ಷನ್ ಕಮಿಷನ್ ಬಂದ್ಬಿಟ್ಟು ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಈ ಕಾನ್ಸ್ಟಿಟ್ಯೂಷನಲ್ ಬಾಡಿಯಲ್ಲಿ ಎಲೆಕ್ಷನ್ ಕಮಿಷನರ್ಸ್ ಇರ್ತಾರೆ, ಜೊತೆಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ. ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್, ಇಬ್ರು ಎಲೆಕ್ಷನ್ ಕಮಿಷನರ್, ಟೋಟಲ್ 3 ಮೆಂಬರ್ ಬಾಡಿ ಅಂತಾನೆ ಕರಿಬಹುದು ಎಲೆಕ್ಷನ್ ಕಮಿಷನ್. ಆರ್ಟಿಕಲ್ 324 ಸಬ್ ಕ್ಲಾಸ್ 5 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಚೀಫ್ ಎಲೆಕ್ಷನ್ ಕಮಿಷನರ್ಸ್ ನ ರಿಮೂವ್ ಮಾಡೋ ಪ್ರೊಸೀಜರ್ ಬಂದ್ಬಿಟ್ಟು ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ನ ರಿಮೂವ್ ಮಾಡ್ತೀವಲ್ವಾ, ಅದರ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಅದೇ ಆರ್ಟಿಕಲ್ 124 ಸಬ್ ಕ್ಲಾಸ್ 4 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಇಂಪೀಚ್ಮೆಂಟ್ ಮಾಡುವಾಗ 2 ಗ್ರೌಂಡ್ಸ್ ಗಳನ್ನ ಕನ್ಸಿಡರ್ ಮಾಡಬೇಕು. ಯಾವ ಗ್ರೌಂಡ್ಸ್ ಅಂತ ಹೇಳಿದ್ರೆ ಪ್ರೂವ್ಡ್ ಮಿಸ್ಬಿಹೇವಿಯರ್ ಮತ್ತೆ ಇನ್ಕೆಪಾಸಿಟಿ ಅಂತ ಹೇಳ್ಬಿಟ್ಟು ಆರ್ಟಿಕಲ್ 124 ಸಬ್ ಕ್ಲಾಸ್ 4 ಇದ್ರ ಬಗ್ಗೆ ಹೇಳುತ್ತೆ. ಸೊ ಇದು ಎಕ್ಸ್ಕ್ಲೂಸಿವ್ ಆಗಿ ಎಲೆಕ್ಷನ್ ಕಮಿಷನ್ ಬಗ್ಗೆ ಅಲ್ಲ, ಇದನ್ನು ನಾವು ಸುಪ್ರೀಂ ಕೋರ್ಟಿನ ಅಂಡರ್ ಅಲ್ಲಿ ನೋಡುವಂತಹ ಆರ್ಟಿಕಲ್. ಸೊ ಸುಪ್ರೀಂ ಕೋರ್ಟ್ ನ ಜಡ್ಜಸ್ ಗಳನ್ನ ರಿಮೂವ್ ಮಾಡೋದಕ್ಕೆ ಫಾಲೋ ಮಾಡ್ತಿರುವಂತಹ ಪ್ರೊಸೀಜರ್ ನ ಇಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಂಡಿರೋದ್ರಿಂದ ಆರ್ಟಿಕಲ್ 124 ಸಬ್ ಕ್ಲಾಸ್ 4 ಅಲ್ಲಿರುವಂತಹ ಗ್ರೌಂಡ್ಸ್ ಗಳು ಕೂಡ ಎಲೆಕ್ಷನ್ ಕಮಿಷನ್ ಗೆ ಈಕ್ವಲೆಂಟ್ ಆಗಿ ನೋಡಬಹುದು. ಜೊತೆಗೆ ಆರ್ಟಿಕಲ್ 2023 ಆಕ್ಟ್ ಕೂಡ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ 2023ರಲ್ಲಿ ಎಲೆಕ್ಷನ್ ಕಮಿಷನರ್ಸ್ ನ ರಿಮೂವ್ ಮಾಡೋದಕ್ಕೆ ಅಂತಾನೆ ಪ್ರೊಸೀಜರ್ಸ್ ನ ಲಿಸ್ಟ್ ಮಾಡ್ಬಿಟ್ಟು ಒಂದು ಆಕ್ಟ್ ಅನ್ನ ರಿಲೀಸ್ ಮಾಡುತ್ತೆ. ಇದ್ರಲ್ಲಿ ಏನ್ ಸಪರೇಟ್ ಆಕ್ಟ್ ಇಲ್ಲ, ಸುಪ್ರೀಂ ಕೋರ್ಟ್ ಜಡ್ಜಸ್ ನ ರಿಮೂವ್ ಮಾಡುವಂತಹ ಪ್ರೊಸೀಜರ್ ಏನಿದೆ ಅದನ್ನೇ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಸೆಕ್ಷನ್ 11 ಈ ಒಂದು ಆಕ್ಟ್ ಬಗ್ಗೆ ಹೇಳುತ್ತೆ. ಸೊ ಇದರಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ರಿಟೈರ್ಮೆಂಟ್ ನ ಸೇಫ್ ಗಾರ್ಡ್ ಮಾಡೋದ್ರ ಬಗ್ಗೆ ಕೂಡ ಹೇಳಲಾಗಿದೆ. ನೆಕ್ಸ್ಟ್, ಚೀಫ್ ಎಲೆಕ್ಷನ್ ಕಮಿಷನ್ ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಹೇಗ್ ರಿಮೂವ್ ಮಾಡ್ತಾರೆ ಅದನ್ನ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಹೇಳಿದೆ. ಬಟ್ ಪ್ರೊಸೀಜರ್ ಏನು ಅಂತ ಹೇಳಿದ್ರೆ, ಚೀಫ್ ಎಲೆಕ್ಷನ್ ಕಮಿಷನರ್ಸ್ ನ ಸಪರೇಟ್ ಆಗಿ ನೋಡ್ಬೇಕು ಅಂತ ಹೇಳಿದ್ರೆ 2023ರಲ್ಲಿ ಆಕ್ಟ್ ಅನ್ನ ಪಾಸ್ ಮಾಡಿದ್ದಾರೆ. ಸೊ ಆಕ್ಟ್ ಯಾವುದು ಅಂತ ಹೇಳಿದ್ರೆ, ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಅಂಡ್ ಅದರ್ ಎಲೆಕ್ಷನ್ ಕಮಿಷನರ್ಸ್ ಅಪಾಯಿಂಟ್ಮೆಂಟ್, ಕಂಡೀಷನ್ ಆಫ್ ಸರ್ವಿಸಸ್ ಅಂಡ್ ಟರ್ಮ್ ಆಫ್ ಆಫೀಸ್ ಆಕ್ಟ್ 2023. ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಮತ್ತೆ ಎಲೆಕ್ಷನ್ ಕಮಿಷನರ್ಸ್ ಗಳನ್ನ
ಅಪಾಯಿಂಟ್ ಮಾಡೋದು, ಸರ್ವೀಸು ಮತ್ತೆ ಅವರ ಕಂಡೀಷನ್ಸ್ ಈ ಆಕ್ಟಿನ ಮೇಲೆ ಡಿಪೆಂಡ್ ಆಗತ್ತೆ ಅಂತ ಹೇಳಿ ಅರ್ಥ. ಈವನ್ ಇದರಲ್ಲಿ ರೆಸಿಗ್ನೇಷನ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಬಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತಹ ಅಂದ್ರೆ ಯಾವ ಪ್ರೊಸೀಜರ್ ನ ಫಾಲೋ ಮಾಡ್ತಾ ಇದೀವಲ್ವಾ, ಜಡ್ಜಸ್ ಎನ್ಕ್ವೈರಿ ಆಕ್ಟ್ 1968 ಅಲ್ಲಿ ಇದೆ. ಇಲ್ಲಿರುವಂತಹ ಪ್ರೊಸೀಜರ್ ನ ಚೇಂಜ್ ಮಾಡ್ತಾ ಇಲ್ಲ. ಏನ್ ಪ್ರೊಸೀಜರ್ ಇದೆ ಅದನ್ನ ಈ ಆಕ್ಟ್ ಅಲ್ಲಿ ತಗೊಂಡ್ಬರ್ತಿದೀವಿ ಅಂತ ಹೇಳಲಾಗಿದೆ. ಸೊ ಕಾನ್ಸ್ಟಿಟ್ಯೂಷನ್ 2 ಗ್ರೌಂಡ್ ನ ಕೂಡ ಮೆನ್ಷನ್ ಮಾಡಿದೆ. ಯಾವ್ದ್ಯಾವ್ದು ಪ್ರೂವ್ಡ್ ಮಿಸ್ಬಿಹೇವಿಯರ್ ಹಾಗೂ ಇನ್ಕೆಪಾಸಿಟಿ. ಕರೆಕ್ಟ್ ಅಲ್ಲ? ಸೊ ಇದನ್ನ ಇಂಪೀಚ್ಮೆಂಟ್ ಅಂತ ಹೇಳಿ ಕರೆಯಲಾಗತ್ತೆ. ಬಟ್ ಇಲ್ಲಿ ಡಿಫರೆನ್ಸ್ ಏನು ಅಂದ್ರೆ, ಚೀಫ್ ಎಲೆಕ್ಷನ್ ಕಮಿಷನರ್ಸ್ ನ ರಿಮೂವ್ ಮಾಡೋದನ್ನ ನಾವು ಇಂಪೀಚ್ಮೆಂಟ್ ಅಂತ ಹೇಳಿ ಕರಿತೇವೆ. ಬಟ್ ಅದರ್ ಎಲೆಕ್ಷನ್ ಕಮಿಷನರ್ಸ್ ಇದಾರಲ್ವಾ, ಅವರನ್ನ ಇಂಪೀಚ್ಮೆಂಟ್ ಅಂತ ಹೇಳಿ ಕರೆಯಲಾಗಲ್ಲ. ಸೊ ಡಿಫರೆನ್ಸ್ ಕೂಡ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ರಿಮೂವಲ್ ಪ್ರೊಸೀಜರ್ಸ್ ನ ನೋಡ್ಕೊಳ್ಳೋಣ. ಯಾವ ರೀತಿ ರಿಮೂವ್ ನ ಮಾಡ್ತಾರೆ. ಮೇನ್ಸ್ ಅಲ್ಲಿ ರಿಮೂವಲ್ ಪ್ರೊಸೀಜರ್ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಇಂಪೀಚ್ಮೆಂಟ್ ಪ್ರೊಸೀಜರ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಐದರ್ ಲೋಕಸಭಾ ಅಥವಾ ರಾಜ್ಯಸಭಾ ಎರಡರಲ್ಲಿ ಯಾವ್ದಾದ್ರು ಒಂದು ಹೌಸ್ ಇಂದ ಪಾಸ್ ಮಾಡ್ಬೇಕಾಗತ್ತೆ. ಕೆಳಮನೆ ಅಥವಾ ಮೇಲ್ಮನೆ ಯಾವ್ದಾದ್ರು ಹೌಸ್ ಅಲ್ಲಿ ಫಸ್ಟ್ ಇನಿಷಿಯೇಟಿವ್ ನ ತರಬೇಕಾಗತ್ತೆ ಅಥವಾ ಇಂಟ್ರೊಡ್ಯೂಸ್ ನ ಮಾಡ್ಬೇಕಾಗತ್ತೆ. ಇಲ್ಲಿ ಇಂಟ್ರೊಡ್ಯೂಸ್ ನ ಮಾಡ್ಬೇಕಾದ್ರೆ ಲೋಕಸಭಾ ಆದ್ರೆ ಎಂಪಿಸ್ ಗಳು 100 ಜನ ಅದಕ್ಕೆ ಸಹಿಯನ್ನ ಮಾಡಿರ್ಬೇಕು. ರಾಜ್ಯಸಭಾ ಆದ್ರೆ 50 ಜನ ಸಹಿಯನ್ನ ಮಾಡ್ಬೇಕು. ಲೋಕಸಭಾದ ಚೇರ್ಪರ್ಸನ್ ಯಾರು? ಸ್ಪೀಕರ್. ರಾಜ್ಯಸಭಾದ ಚೇರ್ಪರ್ಸನ್ ಯಾರು? ರಾಜ್ಯಸಭಾದಲ್ಲಿ ಚೇರ್ಮನ್ ಅಥವಾ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಚೇರ್ಪರ್ಸನ್ ಅಂತ ಹೇಳ್ಬೋದು. ಸೊ ಯಾವಾಗ 100 ಓಟು ಮತ್ತೆ 50 ಓಟ್ ಆಗತ್ತೆ, ಲೋಕಸಭಾ ಆದ್ರೆ ಸ್ಪೀಕರಿಗೆ, ರಾಜ್ಯಸಭಾ ಆದ್ರೆ ಚೇರ್ಮನ್ಗೆ ಆ ಒಂದು ಮೋಷನ್ ನ ಕೊಡ್ಲಾಗತ್ತೆ. ಸೊ ಕೊಟ್ಟ ನಂತರ ನೆಕ್ಸ್ಟ್ ಸ್ಪೀಕರ್ ಮತ್ತೆ ಚೇರ್ಮನ್ ಮ್ಯಾಂಡೇಟರಿ ಇಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಲೇಬೇಕು ಅಂತ. ಅಕ್ಸೆಪ್ಟ್ ಮಾಡ್ಲೂಬಹುದು ಅಥವಾ ಮಾಡದೆ ಕೂಡ ಇರ್ಬೋದು, ರೆಫ್ಯೂಸ್ ಕೂಡ ಮಾಡ್ಬೋದಾಗತ್ತೆ. ಅಕ್ಸೆಪ್ಟ್ ಮಾಡಿದ್ರೆ ಇಫ್ ಇನ್ ಕೇಸ್ ಚೇರ್ಮನ್ ಅಥವಾ ಸ್ಪೀಕರ್ ಇಬ್ರಲ್ಲಿ ಯಾರಾದ್ರೂ ಅಕ್ಸೆಪ್ಟ್ ಅನ್ನ ಮಾಡ್ಕೊಂಡ್ರೆ 3 ಮೆಂಬರ್ ಕಮಿಟಿಯನ್ನ ಫಾರ್ಮ್ ಮಾಡ್ಲಾಗತ್ತೆ. ಸೊ ಈ 3 ಮೆಂಬರ್ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಜಡ್ಜಸ್ ಇರ್ತಾರೆ, ಅದ್ರ ಜೊತೆಗೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇರ್ತಾರೆ, ಹೈಕೋರ್ಟ್ ನ ಚೀಫ್ ಜಸ್ಟಿಸ್ ಇರ್ತಾರೆ, ಹಾಗೆಯೇ ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್. ಸೊ ಈ 3 ಜನ ಸೇರ್ಬಿಟ್ಟು ಒಂದು ಕಮಿಟಿಯನ್ನ ಫಾರ್ಮ್ ಮಾಡ್ಲಾಗತ್ತೆ. ಈ ಕಮಿಟಿ ಕೊಡುವಂತಹ ರಿಪೋರ್ಟ್ ಅನ್ನ ಈ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಡಿಫೆಂಡ್ ನ ಮಾಡ್ಕೋಬಹುದು. ಕಮಿಟಿ ಚಾರ್ಜ್ ಅನ್ನ ಅಪ್ರೂವ್ ಮಾಡಿದ್ರೆ ಮೋಷನ್ ರನ್ ಆಗುತ್ತೆ. ಇಫ್ ಇನ್ ಕೇಸ್ ಕಮಿಟಿ ಇದನ್ನ ಪ್ರೂವ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಪ್ರೂವ್ಡ್ ಮಿಸ್ಬಿಹೇವಿಯರ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಈ ಮೋಷನ್ ಅಲ್ಲೇನೆ ಡ್ರಾಪ್ ಆಗುತ್ತೆ, ಕಂಟಿನ್ಯೂ ಆಗೋದಿಲ್ಲ. ಇಫ್ ಕಮಿಟಿ ಏನಾದ್ರೂ ಒಪ್ಕೊಳ್ತು ಅಂತ ಹೇಳಿದ್ರೆ ಏನಾಗತ್ತೆ, ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಆಗತ್ತೆ ಕಮಿಟಿ ಕಡೆಯಿಂದ, ಅದನ್ನ ವೋಟಿಂಗ್ ಗೆ ತಗೊಳ್ಳಾಗತ್ತೆ. ಮೋಷನ್ ಜಾರಿಗೆ ಬರುತ್ತೆ. ಮಿಸ್ಬಿಹೇವಿಯರ್ ಗ್ರೌಂಡ್ ಅಲ್ಲಿ ಆಗತ್ತಾ ಅಥವಾ ಇನ್ಕನ್ಸಿಸ್ಟೆಂಟ್ ಗ್ರೌಂಡ್ ಅಲ್ಲಿ ಆಗತ್ತಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಲಾಗತ್ತೆ. ನಂತರ ಇದರಲ್ಲಿ ಪ್ರತಿಯೊಂದು ಹೌಸ್ ಕೂಡ ಸ್ಪೆಷಲ್ ಮೆಜಾರಿಟಿ ಬೇಸಿಸ್ ಮೇಲೆ ವೋಟ್ ಅನ್ನ ಹಾಕ್ಬೇಕಾಗತ್ತೆ. ಸ್ಪೆಷಲ್ ಮೆಜಾರಿಟಿ ಅಂತ ಅಂದ್ರೆ ಏನು? ಸ್ಪೆಷಲ್ ಮೆಜಾರಿಟಿ ಅಂತ ಹೇಳಿದ್ರೆ ಟೋಟಲ್ ನಂಬರ್ ಆಫ್ ದಟ್ ಹೌಸ್, ಅಂದ್ರೆ ಲೋಕಸಭಾ ಅಂತ ಹೇಳಿದ್ರೆ ಆ ಲೋಕಸಭಾದಲ್ಲಿರುವಂತಹ ಒಟ್ಟು ಮೆಂಬರ್ಸ್ ಗಳ ಓಟು, ಅದ್ರ ಜೊತೆಗೆ ಮೆಜಾರಿಟಿ ಆಫ್ ನಾಟ್ ಲೆಸ್ ದನ್ 2/3 ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್. ಮೆಜಾರಿಟಿಯಲ್ಲಿ 2/3 ಅಂದ್ರೆ ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಪ್ಲಸ್ 2/3 ಆಫ್ ದ ಮೆಜಾರಿಟಿ, ಎರಡು ಕೂಡ ಸೇರಿದ್ರೆ ಸ್ಪೆಷಲ್ ಮೆಜಾರಿಟಿ. ಈವನ್ ಲೋಕಸಭೆಯಿಂದ ಕೂಡ ಸ್ಪೆಷಲ್ ಮೆಜಾರಿಟಿಯಲ್ಲೇ ಪಾಸ್ ಆಗ್ಬೇಕು, ರಾಜ್ಯಸಭೆಯಿಂದ ಕೂಡ ಸ್ಪೆಷಲ್ ಮೆಜಾರಿಟಿಯಲ್ಲೇ ಪಾಸ್ ಆಗ್ಬೇಕು. ನಂತರ ಪಾಸ್ ಆದ ಮೇಲೆ ನೆಕ್ಸ್ಟ್ ಇದನ್ನ ಪ್ರೆಸಿಡೆಂಟ್ ಇಶ್ಯೂ ಮಾಡ್ತಾರೆ. ಸೊ ಫೈನಲ್ ಆಗಿ ಪ್ರೆಸಿಡೆಂಟ್ ಆರ್ಡರ್ ನ ಮೂಲಕ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ನ ರಿಮೂವ್ ಮಾಡ್ಲಾಗತ್ತೆ. ಸೊ ಎನ್ಕ್ವೈರಿ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ? ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್, ಚೀಫ್ ಜಸ್ಟಿಸ್ ಆಫ್ ದ ಹೈಕೋರ್ಟ್, ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಇರ್ತಾರೆ. ಪಾರ್ಲಿಮೆಂಟರಿ ವೋಟಿಂಗ್ ಪ್ರೊಸೀಜರ್ ಹೇಗಾಗ್ಬೇಕು ಅಂತ ಹೇಳಿದ್ರೆ, ಸ್ಪೆಷಲ್ ಮೆಜಾರಿಟಿ ಇರಬೇಕು. ಮೆಜಾರಿಟಿ ಆಫ್ ದ ಟೋಟಲ್ ಮೆಂಬರ್ಶಿಪ್ ಆಫ್ ಈಚ್ ಹೌಸ್, 2/3 ಆಫ್ ದ ಮೆಜಾರಿಟಿ ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್. ಹೀಗೆ 2 ವೋಟ್ ಅಲ್ಲಿ ನಡಿಬೇಕಾಗತ್ತೆ ಇವರ ಇಂಪೀಚ್ಮೆಂಟ್ ಪ್ರೊಸೀಜರ್.
ನೆಕ್ಸ್ಟ್, ಎಲೆಕ್ಷನ್ ಕಮಿಷನರ್ಸ್ ಮತ್ತೆ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ನಡುವೆ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿ ನೋಡೋಣ. ಎಲೆಕ್ಷನ್ ಕಮಿಷನರ್ಸ್ ಮತ್ತೆ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ನಡುವೆ ಎಲೆಕ್ಷನ್ ಕಮಿಷನರ್ಸ್ಗೆ ಸುಪ್ರೀಂ ಪವರ್ ಇರುತ್ತೆ ಅಥವಾ ಸುಪ್ರೀಂ ಸೆಕ್ಯೂರಿಟಿ ಅಂತ ಹೇಳ್ಬಹುದು. ಇವರನ್ನ ರಿಮೂವ್ ಮಾಡೋದು ಇಂಪೀಚ್ಮೆಂಟ್ ನ ಪ್ರೊಸೀಜರ್ ಇಂದ. ಅದೇ ಎಲೆಕ್ಷನ್ ಕಮಿಷನರ್ಸ್ಗೆ ಇಂಪೀಚ್ಮೆಂಟ್ ಪ್ರೊಸೀಜರ್ ಇರೋದಿಲ್ಲ. ನಂತರ ಆರ್ಟಿಕಲ್ 324 ಸಬ್ ಕ್ಲಾಸ್ 5 ಏನ್ ಹೇಳುತ್ತೆ, ಎಲೆಕ್ಷನ್ ಕಮಿಷನರ್ ಅಥವಾ ರೀಜನಲ್ ಕಮಿಷನರ್ಸ್ ಗಳನ್ನ ರಿಮೂವ್ ಮಾಡೋದು ಚೀಫ್ ಎಲೆಕ್ಷನ್ ಕಮಿಷನರ್ಸ್ ನ ರೆಕಮೆಂಡೇಶನ್ ಇಂದ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಅಂದ್ರೆ ಇಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಮತ್ತೆ ಎಲೆಕ್ಷನ್ ಕಮಿಷನರ್ಸ್ ನ ನಡುವೆ ಸೇಮ್ ಲೆವೆಲ್ ಆಫ್ ಇಂಡಿಪೆಂಡೆನ್ಸ್ ಇಲ್ಲ. ಸೊ ಅದನ್ನ ಚೇಂಜ್ ಮಾಡಬೇಕು ನೆಕ್ಸ್ಟ್ ಏನಾದ್ರೂ ಎಲೆಕ್ಷನ್ ಕಮಿಷನರ್ಸ್ ನ ರಿಫಾರ್ಮ್ ನ ಮಾಡಿದ್ರೆ. ಸೊ ಇದಿಷ್ಟು ಈಗ ಇರುವಂತಹ ಇಶ್ಯೂ ರಿಲೇಟೆಡ್. ಇಫ್ ಇನ್ ಕೇಸ್ ಇಂಪೀಚ್ಮೆಂಟ್ ಮೋಷನ್ಸ್ ನ ಮಾಡಿದ್ರೆ ಅಥವಾ ರಿಮೂವ್ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ನ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನ್ ಬರಿಬಹುದು ಅಂತ ಹೇಳಿ ನೋಡೋಣ. ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡಿದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ರಿಮೂವಲ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಫಸ್ಟ್ ಸ್ಟೇಟ್ಮೆಂಟ್, ದ ಚೀಫ್ ಎಲೆಕ್ಷನ್ ಕಮಿಷನ್ ಕ್ಯಾನ್ ಬಿ ರಿಮೂವ್ಡ್ ಆನ್ ದ ಗ್ರೌಂಡ್ ಆಫ್ ಪ್ರೂವ್ಡ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ. ಇದು ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್, the motion for removal must be signed by at least 50 members if introduced in Lok Sabha. ಲೋಕಸಭಾದಲ್ಲಿ 100 ಮೆಂಬರು, ರಾಜ್ಯಸಭಾದಲ್ಲಿ 50 ಮೆಂಬರ್ಸ್. ನೆಕ್ಸ್ಟ್, the other election commissioners can only be removed on the recommendation of the chief election commissioners. ಅದೇ ಡಿಫರೆನ್ಸ್ ಅಲ್ಲ. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ಸೊ ಆನ್ಸರ್ ಬಂದ್ಬಿಟ್ಟು 1 and 3 ಓನ್ಲಿ, ದಟ್ ಇಸ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮೇನ್ಸ್ ಬಗ್ಗೆ ನೋಡ್ಕೊಳ್ಳೋಣ. ದ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ ಪ್ರೊವೈಡೆಡ್ ಫಾರ್ ದ ರಿಮೂವಲ್ ಆಫ್ ದ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಆರ್ ಡಿಸೈನ್ಡ್ ಟು ಎನ್ಶೂರ್ ದ ಅಬ್ಸಲ್ಯೂಟ್ ಇಂಡಿಪೆಂಡೆನ್ಸ್ ಅಂಡ್ ಇಂಪಾರ್ಶಿಯಾಲಿಟಿ ಆಫ್ ದ ಎಲೆಕ್ಟೋರಲ್ ಪ್ರೊಸೆಸ್ ಇನ್ ಇಂಡಿಯಾ. Examine the procedure for the removal of chief election commissioners. How does the constitutional framework differentiate the security of tenure of chief election commissioner from that of the election commissioners? ಸೊ ಟೋಟಲ್ 250 ವರ್ಡ್ಸ್ಗೆ ಕೇಳಿರೋದು. ಹೇಗ್ ಬರಿಬಹುದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಪ್ರತಿಯೊಂದು ಕ್ವಶನ್ಗೂ ಕೂಡ ಇಂಟ್ರೊಡಕ್ಷನ್ ಕಂಪಲ್ಸರಿ. ಈ ಇಂಟ್ರೊಡಕ್ಷನ್ ಅಲ್ಲಿ ಎಲೆಕ್ಷನ್ ಕಮಿಷನ್ ಬಗ್ಗೆ ಬರೀರಿ. Election Commission of India is a constitutional body and also it is a pivotal point of Indian democracy. ಇದರಿಂದ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಗಳನ್ನ ಅಚೀವ್ ಮಾಡಬಹುದು. ಅಂಡ್ ಆಲ್ಸೋ ನೀವು ಇಂಟ್ರೊಡಕ್ಷನ್ ಬರಿವಾಗ್ಲೇನೆ ಇಂದಿರಾ ಗಾಂಧಿ ವರ್ಸಸ್ ರಾಜ್ ನಾರಾಯಣಿ ಕೇಸ್ ಇದನ್ನ ಮೆನ್ಷನ್ ಮಾಡ್ಕೊಂಡ್ರೆ ಎಲೆಕ್ಷನ್ ಕಮಿಷನ್ ಅಥವಾ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನ ಬೇಸಿಕ್ ಫೀಚರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದಲ್ವಾ. ಸೊ ಹಾಗಾಗಿ ಈ ಕೇಸನ್ನ ಇನ್ಕ್ಲೂಡ್ ಮಾಡಿದ್ರೆ ಎಕ್ಸ್ಟ್ರಾ ಅಡಿಷನ್ ಪಾಯಿಂಟ್ ಇಂಟ್ರೊಡಕ್ಷನ್ ಅಲ್ಲಿ ಸಿಗುತ್ತೆ. ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ರೆಕಗ್ನೈಸ್ ಮಾಡಿದೆ. ಇದರಿಂದ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನ ಅಚೀವ್ ಮಾಡ್ಬಿಟ್ಟು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡಬಹುದು. ನೆಕ್ಸ್ಟ್ ಇಂಟ್ರೊಡಕ್ಷನ್ ಆದ್ಮೇಲೆ ಬಾಡಿ ಪಾರ್ಟ್ ಗೆ ಬಂದ್ರೆ, ಬಾಡಿ ಪಾರ್ಟ್ ಅಲ್ಲಿ ಎಲೆಕ್ಷನ್ ಕಮಿಷನರ್ಸ್ ಮತ್ತೆ ಚೀಫ್ ಎಲೆಕ್ಷನ್ ಕಮಿಷನರ್ ನ ನಡುವೆ ಇರುವಂತಹ ವ್ಯತ್ಯಾಸವನ್ನ ಬರಿಬೇಕು ಫಸ್ಟ್. ಸೊ ನೆಕ್ಸ್ಟ್ ಇವರ ನಡುವಿನ ವ್ಯತ್ಯಾಸವನ್ನ ಬರಿಬೇಕಾದ್ರೆ ಎಸ್ ಎಸ್ ಧಾನಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಎಸ್ ಎಸ್ ಧಾನಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸನ್ನ ಮೆನ್ಷನ್ ಮಾಡಿ. ರಿಮೂವಲ್ ಮೆಥಡ್ ಅಲ್ಲಿ ಯಾವ ರೀತಿ ಡಿಫ್ರೆನ್ಶಿಯೇಷನ್ ಇದೆ, ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಅಲ್ಲಿ ಯಾವ ರೀತಿ ಡಿಫ್ರೆನ್ಶಿಯೇಷನ್ ಇದೆ, ಪರ್ಪಸ್ ಆಫ್ ಡಿಸ್ಟಿಂಗ್ವಿಷನ್ ಹೇಗ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲದನ್ನು ಕೂಡ ಮೆನ್ಷನ್ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ ಎಕ್ಸಾಮಿನ್ ದ ಪ್ರೊಸೀಜರ್ ಅಂತ ಕೇಳಿರೋದ್ರಿಂದ ಕ್ರಿಟಿಕಲಿ ಅನಲೈಸ್ ಮಾಡ್ಬೇಕಾಗತ್ತೆ. ಸೊ ಕ್ರಿಟಿಕಲ್ ಅಬ್ಸರ್ವೇಷನ್ ಮಾಡ್ಬೇಕಾದ್ರೆ ಚೀಫ್ ಎಲೆಕ್ಷನ್ ಕಮಿಷನ್ಗೆ ಮೋರ್ ಪ್ರೊಟೆಕ್ಷನ್ ಇರುತ್ತೆ ಹಾಗೂ ಎಲೆಕ್ಷನ್ ಕಮಿಷನ್ ವಲ್ನರೇಬಲ್ ಇದಾರೆ ಅನ್ನೋದನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಇದರಲ್ಲಿ ದಿನೇಶ್ ಗೋಸ್ವಾಮಿ ಕಮಿಟಿಯನ್ನ ಮೆನ್ಷನ್ ಮಾಡಿ ಹಾಗೂ ದಿನೇಶ್ ಗೋಸ್ವಾಮಿ ಕಮಿಟಿಯನ್ನ ಮೆನ್ಷನ್ ಮಾಡಿ. ಅದರ ಜೊತೆಗೆ 255 ಅಂದ್ರೆ 255ರ ಲಾ ಕಮಿಷನ್ ರಿಪೋರ್ಟ್ ರೆಕಮೆಂಡೇಶನ್ ಕೂಡ ಮೆನ್ಷನ್ ಮಾಡಿ. ಸೊ ಇದೆರಡು ಕೂಡ ಎಲೆಕ್ಷನ್ ಕಮಿಷನರ್ಸ್ ಬಗ್ಗೆ ಅವರ ಇಂಡಿಪೆಂಡೆನ್ಸ್ ಬಗ್ಗೆ ಕೂಡ ಮಾತಾಡಿವೆ. ಅದಕ್ಕೋಸ್ಕರ ಸೊ ಕಲೆಕ್ಟಿವ್ ಇಂಡಿಪೆಂಡೆನ್ಸ್ ಅಂದ್ರೆ ಎಲೆಕ್ಷನ್ ಕಮಿಷನರ್ಸ್, ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಇಬ್ರದ್ದು ಕೂಡ ಕಲೆಕ್ಟಿವ್ ಇಂಡಿಪೆಂಡೆನ್ಸ್ ಬಗ್ಗೆ ಮಾತಾಡಿದೆ. 2023ರ ಅನೂಪ್
ಬರನ್ವಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸು 2023ರ ಜಡ್ಜ್ಮೆಂಟ್ ರೀಸೆಂಟ್ ಆಗಿರೋದ್ರಿಂದ ಇದನ್ನು ಕೂಡ ಬಾಡಿಯಲ್ಲೇ ಆಡ್ ಮಾಡಿದ್ರೆ ಎಕ್ಸ್ಟ್ರಾ ಪಾಯಿಂಟ್ ಗೇನ್ ಆಗುತ್ತೆ. ವಿಚ್ ಸೇಸ್ independent election commission cannot exist if the members are under the sword of the executive ಪ್ರಾಬ್ಲಮ್ಸ್ ಇದ್ರೆ ಇಂಡಿಪೆಂಡೆಂಟ್ ನ ಅಚೀವ್ ಮಾಡಕ್ ಆಗಲ್ಲ ಅಂತ ಹೇಳಿದೆ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ನ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಗೆ ಲಿಂಕ್ ಮಾಡಿಬಿಟ್ಟು ಬರಿಬೇಕಾಗತ್ತೆ. ಸೊ ಇದಿಷ್ಟು ಎಲೆಕ್ಷನ್ ಕಮಿಷನ್ ರಿಲೇಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.